ಮಲಗಿಸಿದರೆ ಎಷ್ಟು ಕಾಲ ಮಲಗಿಸಬೇಕು ಮಠದಲ್ಲಿ? ನೋಡೋರು ಯಾರು? ಸ್ವಾಮಿಗಳಿದ್ದಾಗ ವ್ಯವಸ್ಥೆ ಮಾಡಿದರು. ನೀವು ನಂಬ್ತೀರ ಇಲ್ವೋ, ನಾನು ಪ್ರತ್ಯಕ್ಷ ಸಾಕ್ಷಿ. ಸ್ವಾಮಿಗಳು ಪ್ರತಿದಿನ ಕೃಷ್ಣನ ಪೂಜೆ ಮುಗಿದ ಮೇಲೆ ಮಡಿಮಡಿಯಲ್ಲಿ ವಾಯುಸ್ತುತಿ ಪಾರಾಯಣ ಮಾಡಿಕೊಂಡು ಆ ಗಣಪತಿ ತನ್ನ ಶಿಷ್ಯನಿಗೋಸ್ಕರ ಅಲ್ಲಿಯ ತನಕ ಹೋಗಿ ಅವನ ಮಂಡೆ ಮೇಲೆ ಕೈ ಇಟ್ಟು 100 ಬಾರಿ ನಾರಾಯಣ ನಾರಾಯಣ. ಇದೇ ಮಧ್ವಾಚಾರ್ಯರ ಮಾತಿನ ಮೇಲೆ ನಂಬಿಕೆ. ಆರ್ತ ವಿಷಣ್ಣ ಶಿಥಿಲಾಶ್ಚ ಭೀತಾ ಘೋರೇಶು ಚ ವ್ಯಾಧಿಷು ವರ್ತಮಾನ. ಅದು ಎಂಥ ಉಪದ್ರವಗಳೇ ಇರಲಿ, ನಾರಾಯಣ ಶಬ್ದ ಪರಿಹಾರ ಮಾಡುತ್ತೆ ಅಂತ ತಲೆ ಮೇಲೆ ಕೈ ಇಟ್ಟು 108 ಜಪ ಮಾಡ್ತಾಯಿದ್ರು. 1 ದಿನ ಆಯಿತು, 2 ದಿನ ಆಯಿತು, 3 ದಿನ ಆಯಿತು, ಎಚ್ಚರ ಬರಲಿಲ್ಲ ಗಣಪತಿಗೆ. ಸ್ವಾಮಿಗಳು ವೈಕ್ ದಿನ ಅಡೆಮುಟ ಪೋಪೆರ ಜಾದನ ಅಂತ ಮಠದಲ್ಲಿ ಮಾತುಗಳು ಶುರು ಆಯಿತು. ಟೈಮ್ ಎಷ್ಟು, ಬೇಗ ಊಟ ಆಗೋದಿಲ್ಲ, ಅಲ್ಲಿ ತನಕ ಹೋಗ್ತಾರೆ ಸ್ವಾಮಿಗಳು ಅಂತ. ಅದು ಎಂಥ ಕರುಣೆಯೋ ನಮ್ಮ ಗುರುಗಳಿಗೆ. 10ನೇ ದಿನ ನಾರಾಯಣ ಮಂತ್ರ ಜಪ ಮಾಡ್ತಾ ಇದ್ದಾರೆ. ಗಣಪತಿಯ ಬಾಯಲ್ಲಿ ಪಾಂತೋಸ್ಮಾನ್ ಪುರುಹೂತ ವೈರಿ ಮಲವನ್ ಅಂತ ವಾಯುಸ್ತುತಿ ಆರಂಭ ಆಯಿತು. ಮಾತಾಡಲಿಕ್ಕೆ ಆರಂಭ ಮಾಡಿದ ಗಣಪತಿ.